ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಎಲ್ಲ ಕ್ಯಾಟಗರಿ ಇನ್ಕ್ಲೂಡಿಂಗ್ ಹೈದರಾಬಾದ್, ಕರ್ನಾಟಕ, ಒಂದು ಎಕ್ಸ್ಪೆಕ್ಟೆಡ್ ನೀಟ್ ಕಟ್ ಆಫ್ ನೋಡೋಣ. ಎಕ್ಸ್ಪೆಕ್ಟೆಡ್ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ನು. ಸೊ ಒಬ್ಬೊಬ್ರದ್ದು ಒಂದೊಂಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ದಿಸ್ ಮೇ ಬಿ ಟ್ರೂ, ದಿಸ್ ಮೇ ಬಿ ಫಾಲ್ಸ್, ದಿಸ್ ಮೇ ಬಿ ಪಾರ್ಷಿಯಲಿ ಕರೆಕ್ಟ್, ಏನು ಬೇಕಾದರೂ ಆಗಬಹುದು. ಸೊ ನನ್ನ ಲಿಮಿಟೆಡ್ ನಾಲೆಡ್ಜಲ್ಲಿ ನಾನೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ, ಈ ಕ್ಯಾಟಗರಿಗೆ ಇಷ್ಟು ಬರಬಹುದು ಅಂತ. ಸೊ ಅದು ಬಂದರೂ ಬರ್ಬೋದು, ಬರದೇನೇ ಇರಬಹುದು. ಸೊ ನೋಡೋಣ. ಬಿಗಿನಿಂಗ್ಗೆ ಹೇಳ್ಬಿಡ್ತೀನಿ ಒಂದು ಡಿಸ್ಕ್ಲೈಮರು. ದ ನೀಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಪ್ರೊವೈಡೆಡ್ ಹಿಯರ್ ಈಸ್ ಪ್ಯೂರ್ಲಿ ಇಂಡಿಕೇಟಿವ್. ಜಸ್ಟ್ ಇಂಡಿಕೇಟಿವ್ ಅಷ್ಟೇ. ಇದು ಒಂದು ಇಂಡಿಕೇಶನ್ ಕೊಡುತ್ತೆ ನಿಮಗೆ. ಈ ರ್ಯಾಂಕ್ ಬಂದರೆ ಈ ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ ಸಿಗಬಹುದು ಅಂತ. ಕೆಲವು ಜ್ಯೋತಿಷಿಗಳು ಹೇಳ್ತಾರೆ ನಿಮಗೆ ಫಾರಿನ್ಗೆ ಹೋಗೋ ಸಾಧ್ಯತೆ ಇದೆ ಅಂತ. ಹೋಗ್ತೀರಾ ಅಂತ ಹೇಳಲ್ಲ ಅವರು. ನಿಮಗೆ 4 ಮಕ್ಕಳಾಗೋ ಸಾಧ್ಯತೆ ಇದೆ ಅಂದರೆ, ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವ ಸಂಭವ ಇದೆ. ಸೊ ಅದು ಆಗುತ್ತೆ ಅಂತ ಏನು ಹೇಳಲ್ಲ. ಹಾಗೆ ಇದು ಪ್ಯೂರ್ಲಿ ಇಂಡಿಕೇಟಿವ್. ಆದರೂ ಆಗ್ಬೋದು, ಆಗದೇನೂ ಇರಬಹುದು. ಆ್ಯಂಡ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ಸ್ ಟ್ರೆಂಡ್ಸ್, ಪ್ರೀವಿಯಸ್ ಇಯರ್ಸ್ ಎಲ್ಲ ನೋಡಿದ್ರೆ, ಸೊ ನಂದೊಂದು ಸಿಂಪಲ್ ಆಗಿ ಒಂದು ಕೊಟ್ಟಿದ್ದೀನಿ. ಸೊ ಡೋಂಟ್ ಟೇಕ್ ಇಟ್ ಟೂ ಸೀರಿಯಸ್ಲಿ. ಸೊ ನಿಮ್ಗೆ ಖುಷಿ ಆಯಿತಾ, ಎಂಜಾಯ್ ಮಾಡಿ. ಇಲ್ಲವಾ ಬೈಕೊಂಡು ಸುಮ್ಮನೆ ಆಗ್ಬಿಡಿ ಅಷ್ಟೇ. ಎಕ್ಸ್ಪರ್ಟ್ ಅನಾಲಿಸಿಸ್ ಆ್ಯಂಡ್ ಅವೈಲೇಬಲ್ ಡೇಟಾ ಆಸ್ ಆಫ್ ನೌ. ನಾನು ಸ್ವಲ್ಪ ಪೆಸಿಮಿಸ್ಟಿಕ್, ಹಾಗಾಗಿ ದೊಡ್ಡ ನಂಬರಲ್ಲೇನು ಕೊಡೋಕೆ ಹೋಗಿಲ್ಲ. ನಿಮ್ಮನ್ನು ಖುಷಿ ಪಡಿಸೋಕ್ಕೆ ಸಿಕ್ಕಾಪಟ್ಟೆ ರ್ಯಾಂಕ್ ಕೊಟ್ಟು ಈ ರ್ಯಾಂಕಿಗೆ ನಿಮ್ಗೆ ಸಿಕ್ಬಿಡುತ್ತೆ ಹಾಗೆ ಹೀಗೆ ಅಂತ ಯಾರೋ ಕೆಲವರು ಹೇಳ್ತಿರ್ತಾರಲ್ಲ, ಆ ಥರ ಏನು ಹೇಳೋಕೆ ಹೋಗಿಲ್ಲ. ಆದಷ್ಟು ಒಂದು ಲಿಮಿಟಲ್ಲಿ ರ್ಯಾಂಕ್ ಕೊಟ್ಟಿದ್ದೀನಿ. ಸೊ ಅದನ್ನು ದಾಟಿದ್ರೆ ಡೆಫಿನೆಟ್ಲಿ ಐ ವಿಲ್ ಬಿ ವೆರಿ ಹ್ಯಾಪಿ. ದೀಸ್ ಫಿಗರ್ಸ್ ಆರ್ ನಾಟ್ ಅಫಿಷಿಯಲ್. ಇದು ಎಲ್ಲಿಂದನೋ ಅಫಿಷಿಯಲ್ ಆಗಿ ಡೇಟಾ ತಗೊಂಡಿರೋದಲ್ಲ, ಪ್ಯೂರ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ರ್ಯಾಂಕ್ ಕೊಟ್ಟಿರೋದಷ್ಟೇ. ಆ್ಯಂಡ್ ಆರ್ ಸಬ್ಜೆಕ್ಟ್ ಟು ಚೇಂಜ್ ಬೇಸ್ಡ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ಸೊ ಗೌರ್ಮೆಂಟ್ ಕಾಲೇಜ್ ಇನ್ನೊಂದೆರಡು ಬಂತು ಅಂದ್ಕೊಳ್ಳಿ, ಸ್ವಲ್ಪ ಕಟ್ ಆಫ್ ಡ್ರಾಪ್ ಆಗುತ್ತೆ. ಪ್ರೈವೇಟ್ ಕಾಲೇಜಸ್ ಬಂತು ಅಂದ್ಕೊಳ್ಳಿ, ಒಂದಷ್ಟು ಕಟ್ ಆಫ್ ಡ್ರಾಪ್ ಆಗುತ್ತೆ. ಕೆಲವು ಕಾಲೇಜಲ್ಲಿ ಈ ವರ್ಷ ಒಂದು ಕ್ಯಾಟಗರಿಗೆ ರಿಸರ್ವೇಷನ್ ಇರುತ್ತೆ, ನೆಕ್ಸ್ಟ್ ರೊಟೇಷನ್ ಬೇಸಿಸಲ್ಲಿ ಅದು ಚೇಂಜ್ ಮಾಡ್ತಿರ್ತಾರೆ. ಸೊ ಆ ಕಾಲೇಜಲ್ಲಿ ಈ ವರ್ಷ ಇಲ್ಲದೆ ಇರಬಹುದು, ಹಾಗಾಗಿ ಸ್ವಲ್ಪ ಕಟ್ ಆಫ್ ವೇರಿಯೇಷನ್ನು ಆಗಬಹುದು. ನೆಕ್ಸ್ಟು, ಐ ಡು ನಾಟ್ ಗ್ಯಾರಂಟಿ ಅಕ್ಯುರೇಸಿ ಆರ್ ಪ್ರಿಡಿಕ್ಟಬಿಲಿಟಿ ಆಫ್ ಆ್ಯಕ್ಚುಯಲ್ ರಿಸಲ್ಟ್ಸ್. ಆ್ಯಕ್ಚುಯಲ್ ರಿಸಲ್ಟ್ ಬರುತ್ತೆ, ಮಾರ್ಕ್ ಬರುತ್ತೆ, ಫಸ್ಟ್ ರೌಂಡ್ ಬರುತ್ತೆ, ಸೆಕೆಂಡ್ ರೌಂಡ್ ಬರುತ್ತೆ. ಸೊ ಅಕ್ಯುರೇಟ್ ಆಗಿ ನಾನು ಹೇಳಿದ್ದಾಗ ಸರಿ ಹೋಗಿದೆ ಹಾಗೆ ಹೇಗೆ ಅಂತ ಏನೂ ಇಲ್ಲ. ಸರಿ ಹೋಗ್ಬೋದು, ಸರಿ ಹೋಗ್ದೇನೆ ಇರ್ಬೋದು. ಎಲೆಕ್ಷನ್ ರಿಸಲ್ಟ್ಸಲ್ಲಿ ನೀವು ತುಂಬ ಜನ ನೋಡಿರ್ತೀರ, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಸ್ಯಾಂಪಲ್ ಡೇಟಾ ತಗೊಂಡು ಎಕ್ಸಿಟ್ ಪೋಲ್ ಅಂತ ಕೊಡ್ತಾರೆ. ಎಷ್ಟೊಂದು ಸರಿ 90% ಅದೇ ತಪ್ಪಾಗ್ಬಿಡುತ್ತೆ. ನಾನು ಇಲ್ಲೆಲ್ಲೂ ಸ್ಯಾಂಪಲ್ ಡೇಟಾ ತಗೊಂಡಿಲ್ಲ, ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಫಾರ್ಮುಲಾ ಹಾಕಿಲ್ಲ, ಏನು ಯಾವ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇಲ್ಲ. ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಒಂದು 5-10 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಸ್ವಲ್ಪ ಒಂದು ನಂಬರ್ಸ್ ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಆರ್ ಅಡ್ವೈಸ್ ಟು ಯೂಸ್ ದಿಸ್ ಡೇಟಾ ಓನ್ಲಿ ಫಾರ್ ಜನರಲ್ ಅವೇರ್ನೆಸ್. ಜಸ್ಟ್ ಫಾರ್ ಯುವರ್ ಅವೇರ್ನೆಸ್ ಐ ಹ್ಯಾವ್ ಮೇಡ್ ದಿಸ್ ವಿಡಿಯೋ ಆ್ಯಂಡ್ ಪ್ಲಾನಿಂಗ್ ಪರ್ಪಸ್. ನೀವೊಂದು ಪ್ಲಾನ್ ಮಾಡ್ಕೋಬೋದು. ನಿಮ್ದು ಏನೋ ಒಂದು ರ್ಯಾಂಕ್ ಬಂದಿರುತ್ತೆ, ಸುತ್ತಮುತ್ತ ಒಂದು 5 ಕಾಲೇಜುಗಳು, 5 ಕಾಲೇಜ್ ಬೆಟರ್ ಕಾಲೇಜು, 5 ಸ್ವಲ್ಪ ಲೋ ಕಟ್ ಆಫ್ ಕಾಲೇಜು ನಿಮ್ಮ ರ್ಯಾಂಕ್ಗಿಂತ. ಸೊ ಅದನ್ನು ಸರ್ವೆ ಮಾಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ನಿಮಗೆ. ನಾಟ್ ಫಾರ್ ಮೇಕಿಂಗ್ ಫೈನಲ್ ಡಿಸಿಷನ್ಸ್ ರಿಗಾರ್ಡಿಂಗ್ ಅಡ್ಮಿಷನ್ಸ್ ಆರ್ ಕೌನ್ಸಿಲಿಂಗ್. ಸೊ ಈ ವಿಡಿಯೋದಲ್ಲಿ ಬರೋ ಡೇಟಾನ ಇಟ್ಕೊಂಡು ನೀವು ಯಾವುದೇ ಒಂದು ಡಿಸಿಷನ್ನು ತಗೋಬೇಡಿ. ಕೌನ್ಸಿಲಿಂಗಲ್ಲಿ ಯಾವುದೇ ಡಿಸಿಷನ್ ತಗೋಬೇಡಿ. ಈ ಡೇಟಾ ಇಟ್ಕೊಂಡು ನಿಮ್ಮದೇ ಆದ ಒಂದು ಸ್ವಂತ ಡೇಟಾ ಇಟ್ಕೊಳ್ಳಿ, ಸ್ವಂತ ಯೋಚನೆ ಮಾಡಿ. ಇದೊಂದು ಇಂಡಿಕೇಟಿವ್ ಅಷ್ಟೇ, ಈ ಥರ ಇರಬಹುದು ಅಂತ ಅಂದ್ಕೊಳ್ಳಿ. ಸೊ 1G ಕ್ಯಾಟಗರಿಯಲ್ಲಿ ನನ್ನ ಪ್ರಕಾರ 92,000ವರೆಗೂ ಹೋಗ್ಬೋದು ಅಂತ. ಸೊ 94ಗೂ ಹೋಗ್ಬೋದು, 95ಗೂ ಹೋಗ್ಬೋದು, ಬಟ್ 92ವರೆಗೂ ಖಂಡಿತ ಹೋಗುತ್ತೆ ಅನ್ನೋದು ಅಂತ ನನ್ನ ಒಂದು 6th ಸೆನ್ಸ್ ಅಂದ್ಕೊಳ್ಳಿ. 1G 1R 95ವರೆಗೂ ಹೋಗ್ಬೋದು ಅಂತ ಹೇಳ್ತೀನಿ. 1K 1 ಲಕ್ಷದವರೆಗೂ ಹೋಗ್ಬೋದು ಅಂತ ಹೇಳ್ತೀನಿ. 1G ಅನ್ನೋದು ಒಂದು ವರ್ಟಿಕಲ್ ರಿಸರ್ವೇಷನ್ನು. ಎಲ್ಲ 1G 2G 3AG ಈ ಥರ SCG STG ಎಲ್ಲ ಇದರಲ್ಲಿ ಹಾರಿಸಾಂಟಲ್ ಆಗಿ ಬರುತ್ತೆ. ಯಾವುದದು ಅಂದರೆ ರೂರಲ್ಲೂ ಬರುತ್ತೆ, ಕನ್ನಡ ಮೀಡಿಯಮು ಬರುತ್ತೆ. ಸೊ ನಿಮ್ದು ಏನಾದರೂ ರೂರಲ್ಲು ಕನ್ನಡ ಮೀಡಿಯಂ ಇದ್ದರೆ ಫಸ್ಟ್ ನಿಮಗೆ ಸೀಟ್ ಅಲಾಟ್ ಆಗೋದು ಜನರಲ್ ಕ್ಯಾಟಗರಿ, ಜನರಲ್ ಸಾಮಾನ್ಯ. ಸೊ ಜನರಲ್ಲೇ ಕೊಡ್ತಾರೆ. ಜನರಲ್ ಎಲ್ಲ ಖಾಲಿ ಆಗಿತ್ತು ಅಂದರೆ ದೆನ್ ದೇ ವಿಲ್ ಗೋ ಟು ಯುವರ್ ಪರ್ಟಿಕ್ಯುಲರ್ ಕ್ಯಾಟಗರಿ, ರೂರಲ್ಲ ಇಲ್ಲ ಕನ್ನಡ ಮೀಡಿಯಂ ಅಂತ. ಹಾಗಾಗಿ ಅವಳು ರೂರಲ್ ಅಂಡ್ ಕನ್ನಡ ಮೀಡಿಯಮು ನಿಮ್ಮ ಜಿಗಿಂತ ಕಡಿಮೆ ಇರುತ್ತೆ. ವಾಟ್ ಎವರ್ ಇಟ್ ಈಸ್ 1G ಇದೆಯಲ್ಲ, ಆ ಜಿಗಿಂತ ಜನರಲ್ಗಿಂತ ಸ್ವಲ್ಪ ಕಟ್ ಆಫ್ ಡ್ರಾಪ್ ಆಗಿರುತ್ತೆ. ಕಡಿಮೆ ಅಂದರೆ ಇದು 95. ಕೌನ್ಸಿಲಿಂಗಲ್ಲಿ 95 ಅನ್ನೋದು 92ಗಿಂತ ಕಡಿಮೆ, 1 ಲ್ಯಾಕ್ ಅನ್ನೋದು 95ಗಿಂತ ಕಡಿಮೆ. ಒಳ್ಳೆ ರ್ಯಾಂಕ್ 1 ಅಂದರೆ ತುಂಬ ದೊಡ್ಡದು, ಟಾಪ್ ರ್ಯಾಂಕ್, ಒಳ್ಳೆ ರ್ಯಾಂಕು, ಹೈಯೆಸ್ಟ್ ರ್ಯಾಂಕ್ ಅಂತ. ಇವೆಲ್ಲ ಕಡಿಮೆ ಅಂತ. ಸೊ ಯಾವಾಗ್ಲೂ ಜನರಲ್ ನೋಡ್ಕೊಳ್ಳಿ. ರೂರಲ್ ಕನ್ನಡ ಮೀಡಿಯಂ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದೇ ಇರುತ್ತೆ ಇನ್ ಜನರಲ್. 2AG 96K, 2AG 96,000ವರೆಗೂ ಹೋಗ್ಬೋದು ಅಂತ. ಸೊ 97 98ಗೂ ಹೋಗಬಹುದು, ಇಲ್ಲ 95,500ಗೂ ನಿಂತ್ಕೋಬಹುದು. 2AR 98K, 2BG 2AG ಆಯಿತು, 2BG 87K, 2BR 95K,
3AG 79,000, 3BG 79,000. ಈ 3AG 3BG ಎಲ್ಲ ಜಸ್ಟ್ ವೆರಿ ಕ್ಲೋಸ್ ಟು ಜನರಲ್ ಮೆರಿಟ್ ಇರುತ್ತೆ, ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ. 3BR 91K. ಜನರಲ್ ಮೆರಿಟ್, ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್. ಯೂಶಲಿ ನಾನು ಯಾವಾಗಲೂ ಫಿಕ್ಸ್ ಆಗಿರ್ತೀನಿ 75,000 ಅಂತ. ಸೊ ಈ ವರ್ಷ 78ವರೆಗೂ ಹೋಗ್ಬೋದು. ಯಾಕೆ ಇಲ್ಲಿ 78 ಅಂತ ಕೊಟ್ಟಿದ್ದೀನಿ ಅಂದರೆ, ಒಂದು ಕಾಲೇಜ್ ಇದೆ JGMMMC ಅಂತ, ಅಲ್ಲಿ ಫೀಸು 6ರಿಂದ 6.5 ಲಕ್ಷ ಅಪ್ರಾಕ್ಸಿಮೇಟ್ಲಿ ಅನ್ಕೊಳ್ಳಿ. ಬೇರೆ ಕಾಲೇಜಲ್ಲಿ 1.5 ಲಕ್ಷ ಇದ್ದರೆ, ಪ್ರೈವೇಟ್ ಕಾಲೇಜಲ್ಲಿ JGMMCಯಲ್ಲಿ 6.5 ಲಕ್ಷ ಇರುತ್ತೆ. ಹಾಗಾಗಿ ಈ ಕಟ್ ಆಫು 75ಇಂದ ದಾಟ್ಕೊಂಡು 77, 78 ಬೇಕಾದ್ರೆ 79ಗೂ ಹೋಗ್ಬೋದು. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಜನ ಸ್ಟೂಡೆಂಟ್ಸು ಡ್ರಾಪ್ ಆಗ್ತಾರೆ ಅಂತ. ನನಗಾಗೋದಿಲ್ಲ 6.5 ಲಕ್ಷ ಕಟ್ಟಕ್ಕಿಂತ ಫಸ್ಟ್ ರೌಂಡಿಂದ ಹೊರಗಡೆ ಹೋಗಬಹುದು. ಆಗ ಈ ಕಟ್ ಆಫು ಡ್ರಾಪ್ ಆಗುತ್ತೆ, 79, 80ವರೆಗೂ ಹೋಗ್ಬೋದು. ಇಲ್ಲ ನಾನು ಡ್ರಾಪ್ ತೊಗೊಂಡಿದ್ದೀನಿ 1 ವರ್ಷ 2 ವರ್ಷ ಎಲ್ಲ, ಪರವಾಗಿಲ್ಲ 6.5 ಲಕ್ಷ ಕಟ್ತೀನಿ, ನಾನು ಅಡ್ಮಿಷನ್ ತಗೋತೀನಿ ಅಂತ ಎಲ್ಲ ಸ್ಟೂಡೆಂಟ್ಸ್ ಉಳ್ಕೊಂಡ್ರೆ 77, 76ಅಲ್ಲೂ ನಿಂತ್ಕೋಬಹುದು ಇದು. ಸೊ ಇನ್ ಜನರಲ್ 75,000 ಒಳಗಡೆ ನಿಮ್ಗೆ ಬಂದಿದ್ರೆ 1.5 ಲಕ್ಷದ ಸೀಟು ಖಂಡಿತ ಸಿಕ್ಕೇ ಸಿಗುತ್ತೆ ಯಾವುದೋ ಒಂದು ಕಾಲೇಜಲ್ಲಿ. ಅದು ದಾಟದ ಮೇಲೆ ನಿಮಗೆ ಲಕ್ ಅಷ್ಟೇ. ಇಫ್ ಯು ಆರ್ ವೆರಿ ಲಕ್ಕಿ ಸಿಗ್ಬೋದು 76, 77, 78. ಲಾಸ್ಟ್ ಕಟ್ ಆಫ್ ಇರೋದು JGMMCಯಲ್ಲಿ, ಬಿಕಾಸ್ ದ ಫೀಸ್ ಇಸ್ 6.5 lakhs. ಸೊ 78K ಇದೆ. ಬಟ್ ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ ನಿಮಗೆ 1,05,000ವರೆಗೂ ಸಿಗ್ಬೋದು. ಜನರಲ್ ಮೆರಿಟ್ ರೂರಲ್ ಇದ್ರೆ 90,000ವರೆಗೂ ಸಿಗ್ಬೋದು. SC ಜನರಲ್ ಆದರೆ 2,25,000, SC ಕನ್ನಡ ಮೀಡಿಯಂ ಆದರೆ 2,45,000, ST ರೂರಲ್ 2,25,000, SC ರೂರಲ್ 2,45,000, ST ಜನರಲ್ 2,23,000. ಅಲ್ಲಿ 23 ಅಂತಿದೆ, ಬೇಕಾದ್ರೆ ನೀವು 2,20 ಅಂದ್ಕೊಳ್ಳಿ, 2,25 ಅಂದ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಏನು ತೊಂದರೆ ಇಲ್ಲ. STK 2.5 ಲಕ್ಷ ಅಂತ ಕೊಟ್ಟಿದ್ದೀನಿ. ದಿಸ್ ಈಸ್ ಅಬೌಟ್ ದ ಜನರಲ್ ಕ್ಯಾಟಗರಿ. ನೆಕ್ಸ್ಟ್ ಬಂದರೆ ಇನ್ನೊಂದು ರಿಸರ್ವೇಷನ್ ಇರುತ್ತೆ ಈ ಜನರಲ್ ಜೊತೆಗೆ, ಒಂದು ಹೈದರಾಬಾದ್ ಕರ್ನಾಟಕ ಸೇರ್ಕೊಳ್ಳುತ್ತೆ. ಹಾಗಾಗಿ 1H ಅಂತ ಬಂದಿದೆ 94K, 1RH 1 ಲಕ್ಷ, 2AH 94,000, 2ARH 1 ಲಕ್ಷ, 2AKH 1,10,000. ಈ ರೂರಲ್ಲು ಕನ್ನಡ ಮೀಡಿಯಂ ಬಂದಾಗ ಸ್ವಲ್ಪ ಪ್ರಿಡಿಕ್ಷನ್ನು ಖಂಡಿತ ತಪ್ಪ ಆಗೇ ಆಗುತ್ತೆ, ಅದು ನನಗೂ ಗೊತ್ತು. ಜಿ ಅಂತ ಇರೋ ಕಡೆ ಮಾತ್ರ ಸ್ವಲ್ಪ ಕರೆಕ್ಟ್ ಆಗಿರ್ಬೋದು. ರೂರಲ್ ಅಂಡ್ ಕನ್ನಡ ಬಂದಾಗ ಯಾರೇ ಪ್ರಿಡಿಕ್ಟ್ ಮಾಡಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಯಾಕೆಂದರೆ ಅಂದಾಜು ಮಾಡಲಿಕ್ಕಾಗಲ್ಲ ಎಷ್ಟೊಂದು ಜನ ನಿಮ್ಗೆ ಕ್ಲೈಮ್ ಮಾಡಿದ್ದಾರೆ ರೂರಲ್ಲಿ, ಎಷ್ಟೊಂದು ಜನ ಕನ್ನಡ ಮೀಡಿಯಮಲ್ಲಿ ಕ್ಲೈಮ್ ಮಾಡಿದ್ದಾರೆ ಅಂತ. 2BH ಅಲ್ಲಿ 87,000, 2BRH 95,000, 3AH 82,000, 3ARH 97,000, 3BH 83,000, 3BRH 94,000. ಮೋಸ್ಟ್ ಇಂಪಾರ್ಟೆಂಟ್ GMH 83,000. ಅಲ್ಲಿ 78 ನೋಡಿದ್ರಿ ಜಸ್ಟ್ GM ಅಂತ. GM ಜೊತೆಗೆ ನಿಮ್ದು ಹೈದರಾಬಾದ್ ಕರ್ನಾಟಕ ಏನಾದರೂ ರಿಸರ್ವೇಷನ್ ಇದ್ದರೆ ಅದು ವೆರಿಫೈ ಆಗಿ ಕರೆಕ್ಟ್ ಆಗಿದ್ರೆ 83 ಇದ್ರೂ ನಿಮಗೆ ಸಿಗಬಹುದು, ಖಂಡಿತ ಸಿಗತ್ತೆ. ಸೊ ಲಕ್ ಇದ್ರೆ 84, 85ಗೂ ಸಿಕ್ಕರೆ ಸಿಗಬಹುದು. GMRH ಅಲ್ಲಿ 98,000, GMKH ಅಲ್ಲಿ 1 ಲಕ್ಷ, SCH ಅಲ್ಲಿ 2.25 ಲಕ್ಷ, SCRH ಅಲ್ಲಿ 2,35,000, SCKH ಅಲ್ಲಿ 2,60,000, STH ಅಲ್ಲಿ 2,20,000, STRH ಅಲ್ಲಿ 2,35,000, STKH ಅಲ್ಲಿ 2,45,000. ನಾನಿಲ್ಲಿ ಹೇಳಿರೋದು ಎಲ್ಲ ಆಲ್ ಇಂಡಿಯಾ ರ್ಯಾಂಕ್. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ಟೇಟ್ ರ್ಯಾಂಕು, ಕ್ಯಾಟಗರಿ ರ್ಯಾಂಕ್ ಅಂತ ಏನೇನೇನೋ. ನಿಮ್ಗೆ ಏನು ಅಗತ್ಯ ಇದೆಯೋ ಅಷ್ಟು ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ಇಂಪಾರ್ಟೆಂಟು. ಆಲ್ ಇಂಡಿಯಾ ರ್ಯಾಂಕ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಈಗ ರಿಲೀಸ್ ಮಾಡಿದ್ರು ಸ್ಟೇಟ್ ಮೆರಿಟ್ ಲಿಸ್ಟು, ಅದನ್ನ ನೋಡ್ಬಿಟ್ಟು ಎಲ್ಲರೂ ನಾನು ಸ್ಟೇಟ್ ಕೋಟಾದ ಲಿಸ್ಟ್ ನಂಬರ್ ಬಂದಿದೆ, ಯಾಕಂದ್ರೆ ಚೆನ್ನಾಗಿ ಕಾಣುತ್ತೆ ನಂಬರು. ನೀಟ್ ರಿಸಲ್ಟ್ ಬಂದಾಗ ಎಲ್ಲರೂ ಕ್ಯಾಟಗರಿ ರ್ಯಾಂಕ್ ಬಗ್ಗೆ ತಲೆ ಕೆಡಿಸ್ಕೊತಿದ್ರು, ನನ್ನ ಕ್ಯಾಟಗರಿ ರ್ಯಾಂಕ್ ಇಷ್ಟಿದೆ ಅಂತ. ನಮಗೆ ಬೇಕಾಗಿರೋದು ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್. ನಮಗೆ ಅಂದರೆ KEAಗಾಗಲಿ MCCಗಾಗಲಿ. ಸೊ ವರಿ ಅಬೌಟ್ ಓನ್ಲಿ ಆಲ್ ಇಂಡಿಯಾ ರ್ಯಾಂಕ್. ನನ್ನ ಎಲ್ಲ ಹಿಂದಿನ ವಿಡಿಯೋಗಳಲ್ಲಿ ಲಾಸ್ಟ್ 3 years 4 years ನೀಟ್ ಕಟ್ ಆಫ್ ಎಲ್ಲ ಕಾಲೇಜುಗಳದ್ದು ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ, +10% ಮಾಡ್ಕೊಳ್ಳಿ, ಖಂಡಿತ ನೀವೇ ಗೆಸ್ ಮಾಡ್ಬೋದು ನಿಮಗೆ ಆ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇದೆಯಾ ಇಲ್ವಾ ಅಂತ. ಖಂಡಿತ ಇಂಥ ಕಾಲೇಜಲ್ಲಿ ಸಿಗುತ್ತೆ, ಇನ್ನೊಂದು ಕಾಲೇಜಲ್ಲಿ ಸಿಗಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಥರದ ಮಿನಿಮಮ್ ಒಂದು 10 ಕಾಲೇಜುಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಒನ್ಸ್ ಅಗೇನ್ ದಿಸ್ ಈಸ್ ಮೈ ಎಕ್ಸ್ಪೆಕ್ಟೆಡ್ ನೀಟ್ ಕಟ್ ಆಫ್. ಇದು ಸರಿ ಇದ್ದರೆ ಒಪ್ಪಿಸ್ಕೊಳ್ಳಿ, ತಪ್ಪಾಯಿತು ಅಂದರೆ ರಿಜೆಕ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.